ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಯಶೋಧರೆ ಪಾಠದ ಪೂರ್ವಪೀಠಿಕೆ ಹಾಗೂ ಕವಿ ಪರಿಚಯವನ್ನು ಮಾಡಿಕೊಂಡ್ವಿ. ಇಂದಿನ ತರಗತಿಯಲ್ಲಿ ಪಾಠದ ವಿವರಣೆಯ ಕಡೆ ಗಮನವನ್ನು ಹರಿಸೋಣ. ನೋಡಿ ಮಕ್ಕಳ, ಯಶೋಧರೆ ಪಟದ ಅಡಿಗೆ ತಲೆಯಿಟ್ಟು ದುಃಖವನ್ನು ಪಡ್ತಾ ಇರ್ತಾಳೆ. ಪಟ ಅಂದರೆ ಸಿದ್ಧಾರ್ಥನ ಭಾವಚಿತ್ರ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು. ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು. ತಾಯ ಹೆರಳಿಗೆ ಒಂದು ಹೂವನ್ನು ಇಟ್ಟು ಸೊಗಸು ನೋಡುವನು. ಹೆರಳಿಗೆ ಅಂದರೆ ಅವಳ ಒಂದು ಮುಡಿಗೆ ಒಂದು ಹೂವನ್ನು ಇಟ್ಟು ನೋಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮಮ್ಮನಿಗೆ ಅಂತ. ಅದೇ ವೇಳೆಗೆ ರಾಜನು ಅಂಬಿಕೆಯು ಅಲ್ಲಿಗೆ ಬರ್ತಾರೆ. ರಾಜ ಹೇಳ್ತಾನೆ, ಅಮ್ಮಾಜಿ ಬಂದಿಯೇನು? ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಳಬೇಕು, ಅಂದರೆ ಬನ್ನಿ ಪೀಠದಲ್ಲಿ ಕೂತ್ಕೊಳ್ಳಿ ಅಂತ ತನ್ನ ಮಾವರಿಗೆ ಹೇಳ್ತಾ ಇದ್ದಾಳೆ. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುತೆ ಎಂದು ಹೆಳೆತನದಲ್ಲೇ ನನ್ನ ಕರೆ ತಂದಿರಿ, ಸಾಕಿ ಸಲಹಿದಿರಿ, ಸೊಸೆಯಾಗಿ ಮನೆಗೆ ಹೊಗಿಸಿದಿರಿ, ಬಾಳಿವೆಯನ್ನು ಉದ್ಧರಿಸಿದಿರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ಯಶೋಧರೆ ಹೇಳ್ತಿದ್ದಾಳೆ ತನ್ನ ಮಾವನಿಗೆ, ರಾಜನಿಗೆ, ತನ್ನ ಮಾವನಾದಂತಹ ರಾಜನಿಗೆ, ಮಾವನಿಗೆ, ನೀವು ನನ್ನನ್ನು ನಿಮ್ಮ ಸೋದರಿ ಅಂದರೆ ತಂಗಿಯ ಮಗಳು, ಸುತೆ ಅಂದರೆ ಮಗಳು, ತಂಗಿಯ ಮಗಳನ್ನು ಚಿಕ್ಕ ವಯಸ್ಸಿನಲ್ಲೇ ತಗೊಂಡು ಬಂದು ನನ್ನನ್ನು ಸಾಕಿದ್ರಿ, ಸಲಹಿದ್ರಿ, ಸೊಸೆಯಾಗಿ ಸ್ವೀಕರಿಸಿದ್ರಿ. ನನ್ನ ಕನಸಲ್ಲೂ ಕೂಡ ನಾನು ಎಣಿಸೋಕ್ಕೆ ಆಗದೇ ಇರುವಂತಹ ಸೌಭಾಗ್ಯಗಳನ್ನು, ಸುಖಗಳನ್ನು ನನಗೆ ಈ ಅರಮನೆಯಲ್ಲಿ ನೀವು ಕೊಟ್ರಿ. ನಾನು ತುಂಬ ಸಂತೋಷವಾಗಿದ್ದೀನಿ. ರಾಜ ನನ್ನ ಅರಮನೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನನ್ನ ಅರಮನೆಯಲ್ಲಿ ನೀನು ನಿಜವಾಗ್ಲೂ ಸುಖವಾಗಿದ್ದೀಯಾ? ಯಶೋಧರೆ ಹೇಳ್ತಿದ್ದಾಳೆ, ನಮ್ಮ ಅರಮನೆಯಲ್ಲಿ, ಹೌದು, ನಮ್ಮ ಅರಮನೆಯಲ್ಲಿ ನಾನು ತುಂಬ ಸುಖ ಸಂತೋಷದಿಂದ ಇದ್ದೆ. ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಪತಿಯ ನಿತ್ಯರಿ, ಬಾಲದೇವರಾಗಿರಲೆಂದು ಪತಿಯನ್ನು ಇನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ಯಶೋಧರೆ ಕೇಳ್ತಾ ಇದ್ದಾಳೆ, ನಮ್ಮ ಅರಮನೆಯಲ್ಲಿ ನೀವು ನನಗೆ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಟ್ಟಿದ್ದೀರಿ, ನನ್ನನ್ನು ಸಾಕಿದಿರಿ, ನನ್ನ ಪತಿಯನ್ನು ನೀವು ನನ್ನನ್ನು ಮದುವೆ ಮಾಡಿಕೊಂಡು ನಿಮ್ಮ ಸೊಸೆಯಾಗಿ ಮಾಡ್ಕೊಂಡಿದ್ದೀರಿ. ಮತ್ತೆ ನಾನು ನಿಮಗೆ ಒಂದನ್ನು ಕೇಳ್ತಾ ಇದ್ದೀನಿ, ನನ್ನ ಪತಿಯನ್ನು, ನನ್ನ ಗಂಡನನ್ನು ಮತ್ತೆ ನನಗೆ ಕೊಡಿ. ರಾಜ ಏನ ಮಾಡೆಂದು ಕೇಳುವೆ? ನಾನಿವಾಗ ನಿನಗೆ ಏನು ಮಾಡಬೇಕಮ್ಮ? ಯಶೋಧರೆ ಹೇಳ್ತಿದ್ದಾಳೆ, ನಮ್ಮ ಅಣ್ಣಾಜಿ ಅಂದರೆ ಅವಳ ಮಗ ರಾಹುಲ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನು ಅವರೆಡೆಗೆ ಹೋಗುವೆನು, ಇವನಿಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಎಂದು. ಅಂದರೆ ಯಶೋಧರೆ ಹೇಳ್ತಾ ಇದ್ದಾಳೆ, ನೀವು ನನ್ನ ಮಗ ಬಂದು ಕೇಳಿದಾಗ, ಅಣ್ಣಾಜಿ ಬಂದು ಕೇಳಿದಾಗ ನಿಮ್ಮ ತಂದೆನ ಕರ್ಕೊಂಡು ಬರೋದಕ್ಕೆ ನೀನು ಹೋಗು ಅಂತ ಪರ್ಮಿಷನ್ ಕೊಟ್ರಂತೆ, ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಂತೆ. ಆದರೆ ನಿಮಗೆ ಮೊದಲೇ ನಾನು ಹೇಳಿದ್ದೆ ನಾನು ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ. ಅವನು ಇಲ್ಲೇ ಇರಲಿ. ರಾಜ ಹೇಳ್ತಿದ್ದಾನೆ, ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆ ತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕುವರನ ಕರೆದು ತರಬೇಕು ಎನ್ನಲಾಗಿ ಓಹ ಬೇಹಿಲ್ಲವೇ ಎಳೆಯನನ್ನು ಕಳುವರೆ. ನೋಡಮ್ಮ, ಆ ಬಾಲಕ ತನ್ನ ತಂದೆಯನ್ನು ಕರ್ಕೊಂಡು ಬರ್ತೀನಿ ಎಂದಾಗ ಅವನ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾನು ಸಂತೋಷದಲ್ಲಿ ಆಯಿತು ಅಂತ ಒಪ್ಕೊಂಡೆ. ಆದರೆ ನಾವು ಅವನ್ನ ಕಳ್ಸೋಕ್ಕಾಗುತ್ತಾ? ಆ ಚಿಕ್ಕ ವಯಸ್ಸಿನವನ್ನ ಕಳ್ಸೋಕ್ಕಾಗುತ್ತಾ? ಜೊತೆಯಲ್ಲಿ ಯಾರನ್ನಾರು ಕಳಿಸ್ಬೇಕಲ್ವಾ? ಅವನೊಬ್ಬನೇ ಕಳ್ಸೋಕ್ಕಾಗುತ್ತಾ? ರಾಹುಲ ಏನು ತಾತ, ಮುನ್ನ ಹೋಗಬಹುದೆಂದವರು ಈಗ ಉಂಟೆ ಎಂದು ಹೇಳುವಿರಿ? ಅಂದರೆ ರಾಹುಲ ಕೇಳ್ತಿದ್ದಾನೆ, ತಾತ ಆವಾಗಲೇ ನೀವು ಹೋಗ್ಬೋದು ಅಂತ ಅಂದ್ರಿ, ಈಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಾ? ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತ ಹೇಳುವಿರೋ? ನಾ ಹೋಗುವೆನು. ಅಮ್ಮ ಇಂದಳುತ್ತಲಿದ್ದರು, ಅಣ್ಣ ಬಾರದಿರೆ ಅಳುತ್ತಲೇ ಇರುವರು, ನಾ ಹೋಗಿ ಕರೆ ತರುವೆನು. ನೋಡಿ, ಆ ಮಗು
ತನ್ನ ತಂದೆಯನ್ನು ನೋಡಿ 10 ವರ್ಷ ಆಗಿದೆ. ಆ ಮಗುವಿಗೆ ತನ್ನ ತಂದೆಯನ್ನು ನೋಡಬೇಕು ಅನ್ನುವಂತಹ ಕಾತುರ ಜಾಸ್ತಿ ಆಗ್ತಾ ಇದೆ. ಹಾಗೆ ನಮ್ಮ ತಾಯಿ ಇಲ್ಲೇ ಇರಲಿ, ನೀವು ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ರಿ. ನಮ್ಮ ತಾಯಿ ನಮ್ಮ ತಂದೆ ಬರಲಿಲ್ಲ ಅಂದರೆ ಅವ್ರು ಅಳ್ತಾನೆ ಇರ್ತಾರೆ. ಹಾಗಾಗಿ ಅವರ ಅಳುವನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಆ ಮಗು ಹೇಳ್ತಾ ಇದೆ. ಯಶೋಧರೆ, ಕೇಳಿದಿರಾ? ಹಸುಳೆಯಾಡುವ ಮಾತಾ? ಪ್ರಶ್ನೆ ಮಾಡ್ತಿದ್ದಾಳೆ ತನ್ನ ಮಾವನಿಗೆ. ಕೇಳ್ತಾ ಇದ್ದೀರಿ ಅಲ್ವಾ? ರಾಹುಲ ಯಾವ ರೀತಿ ಮಾತಾಡ್ತಿದ್ದಾನೆ ಅನ್ನೋದನ್ನು ನೀವು ಕೇಳ್ತಾ ಇದ್ದೀರಿ ಅಲ್ವಾ? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿಹುದು, ಒಣಗಿ ತರಗಾಗಿಹುದು. ನಾನು ನಿನ್ನೆ ರಾತ್ರಿ ಒಂದು ಕನಸನ್ನು ಕಂಡೆ. ಆ ಕನಸು ಕಂಡದ ತಾವಿಂದ ನನಗೆ ನನ್ನ ಜೀವ ಎಲ್ಲ ಬೆಂಡಾಗೋಗ್ಬಿಟ್ಟಿದೆ. ನನಗೆ ಚೇತನವೇ ಇಲ್ಲದೆ ಇರುವಂತಹಂತೆ ಹಾಗೆ ಆಗಿಬಿಟ್ಟಿದೆ. ರಾಜ, ಹೌದು. ಅಂಬಿಕೆ ಕನಸ ಮಾತಾ ಹೇಳಿದಳ ನನಗೆ. ನೀನು ಕಂಡಂತಹ ಕನಸಿನ ಬಗ್ಗೆ ಅಂಬಿಕೆ ನನಗೆ ಹೇಳಿದ್ಲು. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಈಗ ಗಂಡನ ಕಳ್ಕೊಂಡು ಗಂಡ ಇಲ್ಲ ಅಂತ ನೀನು ಈಗಲೇ ನೋವನ್ನು ಅನುಭವಿಸ್ತಿದೆಯಾ? ಅದ್ರ ಜೊತೆಲಿ ಈ ಕನಸು ಬೇರೆ ನಿನಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ, ಹಿಂಸೆ ಕೊಡ್ತಾ ಇದೆ ಕನಸು ಅಂತ ಹೇಳ್ತಾನೆ. ಯಶೋಧರೆ, ಇಂದು ಇರುಳಾಗುವುದು, ಇನ್ನೇನ ಮಾಡುವ? ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದೋ? ಇನ್ನೇನಿತು ತೊಳಲಬೇಕೋ ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿ ಹೊನೆಗೆ ನನ್ನನ್ನುದ್ಧರಿಸಬೇಕು. ಮಂಡಿಯೂರಿ ನಮಸ್ಕರಿಸುವಳು. ತನ್ನ ಮಾವನ ಹತ್ರ ಕುತ್ಕೊಂಡು ಹೇಳ್ತಿದ್ದಾಳೆ, ನೋಡಿ, ಇವಾಗ ರಾತ್ರಿ ಆಗುತ್ತೆ, ಇರುಳಾಗುತ್ತೆ. ಮತ್ತೆ ನನಗೆ ನಿದ್ದೆಯಲ್ಲಿ ಕನಸಿನಲ್ಲಿ ಇನ್ಯಾವ ಕನಸಿನ ಮೊಸಳೆ ಬಂದು ಹಿಡಿಯುತ್ತೋ, ಇನ್ಯಾವ ಕೆಟ್ಟ ಕನಸು ಬೀಳುತ್ತೋ. ನನಗೆ ನನ್ನ ಚೇತನಗಳೇ ಭೀತಿಯಲ್ಲಿ ಕಲಕಿದೆ, ನನ್ನನ್ನು ಉದ್ಧರಿಸಬೇಕು ಅಂತ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಮುಂದೆ ಏನು ನಡೆಯುತ್ತೆ, ಏನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ.